With the information technology industry booming, there is an increase in cyber fraud cases as well. One such incident was reported from Dharwad's Yari Narayanpura village. A woman named Malava Ashoka Mullahali lost 64,000 rupees from her KVG bank account. What makes this fraud strange is that she did not receive any message on her mobile phone, nor she had shared any OTP. A case has been registered in the KundagolaPolice station. She said that she had given a thumb impression in the office of the sub-district collector of Kundagola in connection with the purchase of a land. She had not given any other thumb impressions nor received suspicious calls. The victim has also alleged that when she and her husband visited the bank, the official asked them not to report the incident and the money would be returned to the account. The family is worried after losing their hard-earned money. The government and the bank authorities should ensure that she receives the money and such fraud cases do not take place. Reportage by Kalmesh Mandayala from Dharwad. ಕುಂದಗೋಳ ತಾಲೂಕು ರೀ ಯರಿನಾರಾಯಣಪುರ ಎರಗುಪ್ಪಿ ಬ್ಯಾಂಕ್ನಾಗ ನಾವು ದುಡ್ಡು ಇಟ್ಟಿದ್ದೇವೆ ರೀ ಅದನ್ನು ತೊಗೊಂಡ್ರೆ ನಮ್ಗೆ ಮತ್ತು ನಾವು ಎಲ್ಲಿ ಹೊರಗೆ ತಂದು ಕೊಟ್ಟಿಲ್ರಿ ನಮ್ಗೆ ಒಮ್ಮೆ ಹಿಂಗಾಗಿಲ್ಲ 6ನೇ ತಾರೀಕಿಗೆ 11ನೇ ತಿಂಗಳದಾಗ ಹೋಗಿದ್ದು ರೀ ನಾವು ಹೋಗಿ ಅವಾಗ ಗೊತ್ತಾಗೈತೆ ರೀ ನನಗೆ ಒಟ್ಟು ನಾವು ಬ್ಯಾಂಕಿಗೆ ಹಿಂಗೆ ಆಕೈತೆ ಅನ್ನೋದು ನಾವು ಹೋಗಿಲ್ರಿ ಹೋದಾಗ ಗೊತ್ತು ರೀ 64,000 ಹೋಗೈತೆ ನೋಡ್ರಿ 64,000 ಬ್ಯಾಂಕ್ನವ್ರು ಕಂಪ್ಲೇಂಟ್ ಕೊಡಮ್ಮ ನಮ್ಗೆ ಬ್ಯಾಂಕಿಗೆ ಸಂಬಂಧ ಇಲ್ಲ ಅಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟು ಬಂದಿರಿ ಧಾರವಾಡಕ್ಕೆ ಹೋಗಿ ಬಂದ್ವಿ ಧಾರವಾಡ ಮ್ಯಾಗ ಆಫೀಸ್ಗೆ ಹೋಗಿ ಬಂದಿರಿ ಅದು ಹೆಂಗೆ ಕಟ್ಟಾಗಿತ್ತು ಒಮ್ಗೆ ಬ್ಯಾಂಕಿಗೆ ಹೋಗಿಂದ ಗೊತ್ತಲ್ರಿ ನಮ್ಗೆ ಇಷ್ಟೆಷ್ಟು ತಾರೀಕು ಅದ್ರಾಗ ಅದ ನೋಡ್ರಿ ಅವು ಎಲ್ಲ ತಾರೀಕು ನಮ್ಗೇನು ಗೊತ್ತಿಲ್ಲ ರೀ ನಾವು ಹೋದಾರಲ್ಲ ಬರೀ ಎಲ್ಲರೂ ಹೆಬ್ಬಟ್ಟು ಕೊಟ್ಟಿವಿ ರೀ ಆಡ್ತಾರೆ ಜಗತ್ತು ಅದ ತಹಸೀಲ್ದಾರ್ ಆಫೀಸ್ನಾಗ ನಮ್ಮ ಹೆಸರಲ್ಲಿ ಜಾಗ ಮಾಡಿದ್ದು ಅಷ್ಟೇ ಬರ್ತ್ರಿ 9ನೇ ತಿಂಗಳದಾಗ 27ನೇ ಇರ್ಬೇಕು ರೀ ತಾರೀಕು ಅದು ಖರೀದಿಗೆ ಹೋಗಿದ್ದು ನಾವು ಖರೀದಿಗೆ ಹೋಗಿದ್ದು ಅವಾಗಷ್ಟೇ ಹೆಬ್ಬಟ್ಟು ಕೊಟ್ಟು ಬಂದಿರಿ ಹಾಂ ಅವಾಗಷ್ಟೇ ರೀ ಮತ್ತೆ ಎಲ್ಲಿ ಏನು ಮಾತಾಡಿಲ್ಲ ನಾವೇನು ಫೋನ್ಯಾಗ ಇಲ್ರಿ ನಮ್ಮ ಫೋನ್ಯಾನು ಬಂದಿದ್ದು ಆಟ ಹಲೋ ಅನ್ನೋದು ಆಟ ಗೊತ್ತ್ರಿ ನಮ್ಗೆ ಯಾರು ನಂಬರು ಗೊತ್ತಂಗಿಲ್ಲ ಏನು ನಾವು ಓದಂಗಿಲ್ಲ ನಮ್ಮ ಮನೆಗೆ ಯಾರು ಓದಾರನೇ ಇಲ್ರಿ ಕಂಪ್ಲೇಂಟ್ ಕೊಟ್ರೇನ್ರಿ ಹ್ಞೂ ರೀ ಏನಂದ್ರಿ ಅವರು ಇದನ್ನ ಮಾಡ್ತೀವಿ ಅಂದಾರ ಪ್ರಯತ್ನ ಮಾಡ್ತೀವಿ ಅಂದಾರ ಕುಂದಗೋಳ ತಾಲೂಕಿನ ಯರಿನಾರಾಯಣಪುರ ಗ್ರಾಮದವರು ಮತ್ತು ಅಲ್ಲೇ ಸಮೀಪ ಯರಗುಪ್ಪಿ ಬ್ಯಾಂಕ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಯರಗುಪ್ಪಿ ಇಲ್ಲೇ ಅವ್ರದ್ದು 64,000 ರೂಪಾಯಿ ದುಡ್ಡು ಇಟ್ಟಿದ್ರು. ಇದು ಏನಾಗೈತೆ ಅಂದ್ರೆ ಸಬ್ ರಿಜಿಸ್ಟ್ರ್ ಆಫೀಸ್ನಾಗ ಹಿಂದೊಮ್ಮೆ ಇವರು ಖರೀದಿ ಕಾಗದಕ್ಕೆ ತಂಬು ಕೊಟ್ಟು ಬಂದಿದ್ರು. ಆ ತಂಬು ಕೊಟ್ಟು ಬಂದಿಂದ ಇವ್ರದ್ದು 64,000 ರೂಪಾಯಿ 7 ಬಾರಿ ತಕ್ಕೊಂಡಾರ. ಅದು ಇವರು ಬ್ಯಾಂಕಿನ ಸಿಬ್ಬಂದಿ ಕೇಳಿದ್ರೆ ಬ್ಯಾಂಕಿನ ಸಿಬ್ಬಂದಿ ನಮಗೇನು ಗೊತ್ತಿಲ್ಲಮ್ಮ, ನೀವು ಸೈಬರ್ ಕೆಫೆಗೆ ಕಂಪ್ಲೇಂಟ್ ಮಾಡಿರಿ, ಅಲ್ಲಿ ಕಂಪ್ಲೇಂಟ್ ಮಾಡಿರಿ ಅಂತ ಹೇಳ್ತಾರೆ. ಇವರು ಮೂಲತಃ ಕೃಷಿ ಕೂಲಿ ಕಾರ್ಮಿಕರು, ಬಂದಂಥ ಕೂಲಿ ಕಾರ್ಮಿಕರ ಇದರಿಂದ ಬಂದಂಥವ್ರು. ಇವ್ರದ್ದು ಹೊಲ ಅನಿಕೆ ಅರ್ಧ ಎಕರೆ ಐತೆ ಅಲ್ಲೇ ಯರಿನಾರಾಯಣಪುರದಾಗ. ಅದು ಏನಿಲ್ಲ, ಈಗ ಬ್ಯಾಂಕಿನವರು ಹಚ್ಕೋವಲ್ರು. ಇದನ್ನು ಯಾರು ಅವರ ಸೈಬರ್ ಕೆಫೆಗೆ ಕೊಟ್ಟರು, ಅವರು ಇನ್ನೂ ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ತತ್ಕ್ಷಣ ಏನು ನಮಗೆ ಈ DC ಅವರು ಮತ್ತು SP ಆಫೀಸರ್ ಏನು ಮಾಡ್ತಾರೆ, ತತ್ಕ್ಷಣ ಇವ್ರು ಬಡವರಿಗೆ ನ್ಯಾಯ ಒದಗಿಸ್ಬೇಕು. ನ್ಯಾಯ ಒದಗಿಸ್ಲಿಲ್ಲ ಅಂದ್ರೆ ನಮ್ಮ ಕುಂದಗೋಳ ತಾಲೂಕಿನ ರೈತ ಸಂಘದ ಪರವಾಗಿ ನಾವು ಹೋರಾಟ ಮಾಡಿ ಇದನ್ನು ಮುಂದಿನ ತಾರ್ಕಿಕ ಅಂತ DC ಆಫೀಸಿಗೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಾಗ ಹೇಳ್ತೇನೆ. ಕುಂದಗೋಳ ತಾಲೂಕು ಯರಿನಾರಾಯಣಪುರ ಶಂಕರಗೌಡ ದೊಡ್ಡಮನಿ.